ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇದು ಗುರುವಾರದ ಈವ್ನಿಂಗ್ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಮನೇಲಿದ್ದಾಗ ಅಮ್ಮ ಏನು ಔಟ್ ಸೈಡ್ ಫುಡ್ ತಿನ್ನಕ್ ಬಿಡ್ತಿರ್ಲಿಲ್ಲ. ಹಾಗಾಗಿ ಹಸ್ಬೆಂಡಿಗೆ ಹೇಳಿದ್ದೆ ಔಟ್ ಸೈಡ್ ಏನಾದರೂ ತಗೊಂಡ್ ಬನ್ನಿ ಅಂತ. ಅವರು ಬ್ರೆಡ್ ಸ್ಯಾಂಡ್ವಿಚ್ ಜೊತೆಗೆ ಮಸಾಲೆ ಗೋಡಂಬಿ ತಗೊಂಡ್ ಬಂದಿದ್ರು. ಮಾವ ಎಲ್ಲೋ ಹೊರಗೆ ಹೋಗಿದ್ರು, ಹಾಗಾಗಿ ನಾವು 3 ಜನ ಇದ್ದಿದ್ದು. ಅತ್ತೆಗೆ ಒಂದು ಪ್ಲೇಟಲ್ಲಿ ಹಾಕಿ ನನಗೂ ಹಸ್ಬೆಂಡ್ಗೂ ಒಂದೇ ಪ್ಲೇಟಲ್ಲಿ ತಗೊಂಡು ಬಂದೆ. ನಮ್ಮ ಅತ್ತೆಗೆ ಯಾವಾಗ ಏನು ಕೊಟ್ಟರು ಅವ್ರು ಸ್ವಲ್ಪ ತಿಂದು ನಮಗೆ ಸ್ವಲ್ಪ ವಾಪಸ್ ಕೊಡ್ತಾರೆ. ಯಾವಾಗಲೂ ಪೂರ್ತಿಯಾಗಿ ತಿನ್ನಲ್ಲ ಅವರು. ಡೆಲಿವರಿ ಆದಮೇಲೆ ಇದೇ ಫಸ್ಟ್ ಟೈಮ್ ಔಟ್ ಸೈಡ್ ಫುಡ್ ತಿಂದಿರೋದು. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು ಕೂಡ. ಹಾಗೆ ಸ್ವಲ್ಪ ಉಳಿಸಿ ನಮ್ಮ ಡೈಸಿಗೆ ಕೊಟ್ಟೆ. ಹಾಗೆ ನಮ್ಮ ಯಜಮಾನರು ಪಾಪುನ ಎತ್ಕೊಂಡು ಆಟ ಆಡಿಸ್ತಿದ್ರು. ನಮ್ಮ ಡೈಸಿ ಬೊಗಳ್ತಾ ಇದ್ಲು. ಇವಾಗಂತೂ ಅವಳನ್ನ ಯಾರು ಆಟ ಆಡಿಸ್ತಿಲ್ಲ, ಹಾಗಾಗಿ ತುಂಬ ಅವಳು ಕಿರಿಕಿರಿ ಮಾಡ್ತಿದ್ಲು. ಹಾಗೆ ಯಜಮಾನರು 1 ಗಂಟೆ ತೊಗೊಂಡು ಬಂದಿದ್ರು. ಆಲ್ರೆಡಿ ಅವಳು ಕುತ್ತಿಗೆಲಿ ಇತ್ತು, ಇನ್ನೊಂದು ಚಿಕ್ಕದಿರಲಿ ಅಂತ ತೊಗೊಂಡು ಬಂದಿದ್ರು. ಅದನ್ನು ಕಟ್ಟ ಹಾಕಿದ್ವಿ ಅವಳಿಗೆ. ಶುಕ್ರವಾರ ಬೆಳಿಗ್ಗೆನೆ ಬೇಗನೆ ಎದ್ವಿ. ನನ್ನ ಮಗ 7 ಗಂಟೆ ಎದ್ಬಿಟ್ಟ. ಅವನ ಜೊತೆ ನಾನು ಎದ್ದು ಅವನ ಆಟ ಆಡಿಸ್ತಿದ್ದೆ. ನಮ್ಮ ಯಜಮಾನರು ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ತಿನ್ನಲಿಲ್ಲ ಬಾಕ್ಸಿಗೆ ಹಾಕ್ಸ್ಕೊಂಡು ಕೆಲ್ಸಕ್ಕೆ ಹೊರಟರು, ಟೈಮ್ ಆಯಿತು ಅಂತ. ಅವರು ಹೋದ್ಮೇಲೆ ಅತ್ತೆ ದೋಸೆ ಮತ್ತೆ ಪಲ್ಯ ಮಾಡಿದ್ರು. ನಾನು ತಿಂಡಿ